ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಈಗಾಗಲೇ ಕೈಗೊಂಡಿರ್ತಕ್ಕಂಥ ಅದೇ ರೀತಿ ಮುಕ್ತಾಯಗೊಂಡಿರ್ತಕ್ಕಂಥ ಬಹುತೇಕ ಕಾಮಗಾರಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಆರೋಪ ಸ್ವತಃ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಿಂದಲೇ ಈ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ನನ್ನ ಜೊತೆಗೆ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಆರಿಫ್ ಭದ್ರಾಪುರ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಹುತೇಕ ಕಾಮಗಾರಿಗಳು ಆಗಿದಾವೆ. ಏನು ಈ ಕಾಮಗಾರಿಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ? ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಭಾಳಷ್ಟು ಯೋಜನೆನೂ ಹಾಕೊಂಡಿದ್ರು ಇವರು. ಅದ್ರಾಗ ಪ್ರಮುಖ ಈ ಗೌರ್ಮೆಂಟ್ ಸ್ಕೂಲ್ಸ್ ಏನದಾವಲ್ಲ, ಆ ಗೌರ್ಮೆಂಟ್ ಸ್ಕೂಲ್ದಾಗ ಬಡವ್ರ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಮಾಡಬೇಕು, ಅವರು ಅಲ್ಲೇ ಚೆನ್ನಾಗಿ ಓದಬೇಕು ಅಂತೇಳಿ ಸ್ಮಾರ್ಟ್ ಕ್ಲಾಸಸ್ ಭಾಳಷ್ಟು ಸ್ಕೂಲ್ದಾಗ ಸ್ಮಾರ್ಟ್ ಕ್ಲಾಸಸ್ನ ಮಾಡಿದರು. ಇಷ್ಟು ಕಡಿಮೆ ಕಾಮಗಾರಿ ಮಾಡ್ಯಾರದು 2 ವರ್ಷ ಆಗಿಲ್ಲ. ಆ ಎಲ್ಲ ಸ್ಮಾರ್ಟ್ ಕ್ಲಾಸಸ್ ಈಗ ಎಲ್ಲೇ ಕಾಣಾಕ್ತಿಲ್ಲ. ಇದು ಒಂದ ಅಂತಲ್ಲ, ಎಲ್ಲ ವಿಷಯದಾಗ ಸ್ಮಾರ್ಟ್ ಸಿಟಿದಾಗ ಎಲ್ಲೆಲ್ಲೇ ಕಾಮಗಾರಿ ಆಗ್ಯಾವು. ಫುಟ್ಪಾಟು, ಡ್ರೈನು, ರೋಡು, ಅದೆಲ್ಲ ಏನಾಗೈತಿ ಪರಿಸ್ಥಿತಿ ನಿಮ್ಮ ಕಣ್ಣಿಗೆ ಕಾಣ್ತೈತಿ. ಈಗ ಅದಕ್ಕೆ ಗ್ಲಾಸ್ ಹೌಸ್ನಾಗ ಮಕ್ಕಳಿಗೆ ಆಡಕ್ಕೆ ಭಾಳಷ್ಟು ಎಕ್ವಿಪ್ಮೆಂಟ್ಸ್ ತಂದಿದ್ರು, ಒಂದು ಚಾಲೂ ಇಲ್ಲ. ಎಲ್ಲ ಬಂದದಾವು, ಎಲ್ಲ ರೊಕ್ಕ ಕೊಟ್ಟು ಮಾಡ್ಸ್ಯಾರಲ್ಲ ಇರು. ಇದು ಫಸ್ಟ್ GB ನಮ್ಮ ಕಾರ್ಪೊರೇಷನ್ದಾಗ ಚಾಲೂ ಇತ್ತು ಇದು ಡಿಸ್ಕಷನ್. ಸೊ ಎಲ್ಲ ಡಿಸ್ಕಷನ್ ಆದಮೇಲೆ ನಾವು ಒಂದು ನಿರ್ಧಾರ ಆಗಿತ್ತು. ನಾವು ಎಲ್ಲ ಸದಸ್ಯರು ಕೂಡಿ ಯಾರ್ಯಾರು ಕಾಂಟ್ರಾಕ್ಟರ್ ಕೆಲಸ ಮಾಡ್ಯಾರಲ್ಲ ಅವ್ರಿಗೆಲ್ಲ ಕರೆಸಿ ಅವ್ರ ಕಡೆಯಿಂದ ಈ ಕೆಲಸವನ್ನು ಸರಿ ಮಾಡಿಕೊಂಡು ಚಾಲೂನೇ ಮಾಡಬೇಕು ಅಂಥೇಳಿ. ಈಗ ನಮ್ಮಲ್ಲೇ ಅದು GB ಟೈರಾವ್ ಆಯ್ತು. ಆ ಟೈರಾವ್ ಆದಮೇಲೆ ಡಿಸ್ಕಷನ್ ಬಂದಾತದ, ಏನಾಗೈತಿ ಏನು ಗೊತ್ತೇ ಇಲ್ಲ. ಎಲ್ಲ ಕಾಮಗಾರಿ ಎಲ್ಲ ಬಂದವು. ಎಸ್ಪೆಷಲಿ ಇದು ಮಕ್ಕಳು ಕೂಟ ಆಟ ಆಡ್ಯಾರು. ಮಕ್ಕಳಿಗೆ ಸ್ಮಾರ್ಟ್ಸ್ ಕ್ಲಾಸ್ ಅಂಥೇಳಿ ಆಶೆ ಕೊಟ್ಟು ಕ್ಲಾಸಸ್ ಮಾಡ್ಯಾರ, ಬಂದಾಗ್ಯಾವ. ಇಲ್ಲಿ ಗ್ಲಾಸ್ ಹೌಸ್ದಾಗ ನೋಡ್ರಿ, ಹೋಗಿ ನೆಹರು ಸ್ಟೇಡಿಯಂ ಪರಿಸ್ಥಿತಿ ನೋಡ್ರಿ. ಇನ್ನೊಂದು ಅದ ನಮ್ಮ ಕಮರ್ಷಿಯಲ್ ಮಾರ್ಕೆಟ್ಸ್, ಮೀನಾ ಮಾರ್ಕೆಟ್ ಮಾಡ್ಯಾರ, ಇಲ್ಲೇ ಜನತಾ ಬಜಾರ್ದಾಗ ಮಾರ್ಕೆಟ್ ಮಾಡ್ಯಾರ. ಇನ್ನೂ ಮಟ್ಟ ಚಾಲೂ ಆಗಿಲ್ಲ ರೀ, ಯಾವುದೂ ಮಾರ್ಕೆಟ್ ಚಾಲೂ ಆಗಿಲ್ಲ. ಯಾರು ಅಲ್ಲೇ ಹಳೆ ಅಂಗಡಿಕಾರ ಇದ್ರಲ್ಲ ಅವ್ರಿಗೆ ಹೊಸ ಮಾಡಿ ಕೊಡ್ತೀನಿ ಅಂಥೇಳಿ ಇನ್ನೂ ಮಟ್ಟ ಯಾರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಏನಿದು ಎಲ್ಲ ಮಾರ್ಕೆಟ್ ತಳಗ ಇನ್ಲೀಗಲ್ ಚಟುವಟಿಕೆ ನಡೆದಾವ. UGD ನೀರು ಹೋಗೋದು ಸರಿಯಾಗಿ ದಾರಿ ಮಾಡಿಲ್ಲ. UGD ನೀರು ನಿಂದ್ರಾಕತ್ತೈತಿ. ಅಲ್ಲೇ 2-3 ಮಂದಿ ಸತ್ತಾರಲ್ಲೇ ಆ ಬಿಲ್ಡಿಂಗ್ ತಳಗ. ಅಲ್ಲೇ ಮಕ್ಕೊಂಡು ಎಲ್ಲರಿಗೆ ಎಲ್ಲೇ ಈಗ ರೈಲ್ವೆ ಸ್ಟೇಷನ್ದಾಗ ಇರ್ತಿದ್ರಲ್ಲ ಮಂದಿ, ಅವ್ರೆಲ್ಲರೂ ಆ ಕಡೆ ಆ ಮಾರ್ಕೆಟ್ಸ್ದಾಗ ಶಿಫ್ಟ್ ಆಗ್ಯಾರ. ಹೋಗಿ ನೋಡ್ಬೋದು ನೀವು. ಈ ಥರ ನಮ್ಮ ದುಡ್ಡನ್ನು ಹಾಳಾಗೈತಿ. ಅದ್ರ ಬಗ್ಗೆ ಹಿಂಗೆ ನಾವು ಭಾಳಷ್ಟು ಸಲ ಭಾಳ ಅಧಿಕಾರಿ ಮಂದಿಗೆ ನಾನು ಮನವಿನೂ ಮಾಡಿಕೊಂಡೆ. ಬಟ್ ಯಾರೂ ಅದ್ರ ಬಗ್ಗೆ ಸೀರಿಯಸ್ ಆಗಿ ಇದು ತೊಗೊಂಡಿಲ್ಲ. ಲಾಸ್ಟ್ ಒಂದು ಈ ಸಂಬಂಧಪಟ್ಟಂಗೆ ಈ ಸ್ಮಾರ್ಟ್ ಸಿಟಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಕ್ಕೆ ಏನಂತ ಪತ್ರ ಬರ್ತಿದೆ ಸರ್? ಯಾವ್ಯಾವ ಯೋಜನೆ ಕೆಲಸ ಆಗೈತಿ ಅಲ್ಲ, ಅದು ಎಷ್ಟು ಅವ್ರದ್ದು ಲಿಮಿಟ್ ಇತ್ತು, ಮೇಂಟೆನೆನ್ಸ್ ಇತ್ತು. ಅದಕ್ಕೆ ಅವ್ರ ಮೇಂಟೆನೆನ್ಸ್ ಇದ್ರೆ ಅವರ ಕಾಂಟ್ರಾಕ್ಟರ ಮಾಡಬೇಕಲ್ಲ. ಅದು ಏನು ಸ್ಪೆಷಲಿ ತೆಗೆದಿಟ್ಟಿದ್ದು ರೊಕ್ಕಾಗೆ ಮತ್ತು ಅದಕ್ಕೆ ರೊಕ್ಕ ಹಾಕಿ ನಾವು ರಿಪೇರಿ ಮಾಡ್ಕೋಬೇಕು. ಯಾರು ಕಡಿಮೆ ಮಾಡ್ಯಾರ ನಾವು ಕರೆಸಿ ಮಾಡ್ಕೋಬೇಕಲ್ಲ. ಅದಕ್ಕೇನಾರು ರೂಲ್ಸ್ ಇದೇ ಇಲ್ಲ. ನೀವು ಬಂದು ಇನ್ಕ್ವೈರಿ ಮಾಡ್ರಿ, ಪತ್ರ ಬರ್ದೀವಿ ಸರ್, ಇದು ಎಷ್ಟು ಯೋಜನೆ ಅದಾವೋ ಅದು ಇನ್ಕ್ವೈರಿ ಮಾಡಬೇಕು, ತನಿಖೆ ಆಗಬೇಕು. ಆದ್ರೆ ಒಳ್ಳೇದು, ಆಗಿಲ್ಲ ಅಂದ್ರೆ ನಾವು ಹೋರಾಟನೂ ಮಾಡಬೇಕು. CID ತನಿಖೆ ಮಾಡ್ರಿ ಅಂಥೇಳಿ ನಾವು ಮನವಿನೂ ಮಾಡಿದ್ವಿ. ನಾವು ಮುಂದೆ ಏನು ಲೀಗಲ್ ಕಾನೂನು ಹೋರಾಟ ಇದೆ ಅದು ಮಾಡ್ತೀವಿ. ಇದಿಷ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಆರಿಫ್ ಭದ್ರಾಪುರ ಅವರ ಮಾತು. ಒಂದ್ ಕಡೆ ಈ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳು ಆಗಿದಾವೆ, ಈ ಒಂದು ಪ್ರತಿಯೊಂದು ಕಾಮಗಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ CID ತನಿಖೆಗೆ ಮುಂದಾಗಬೇಕು. ಈ ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ಸಂಪೂರ್ಣ ಒಂದು ಏನು ಸ್ಮಾರ್ಟ್ ಸಿಟಿ ಕಾಮಗಾರಿಗಳೇನಿದಾವೆ ಇದ್ರ ಬಗ್ಗೆ CID ತನಿಖೆಯನ್ನ ಮಾಡಬೇಕು. CID ತನಿಖೆಯನ್ನ ಮಾಡುವ ಮೂಲಕ ಸಮಗ್ರವಾದಂಥ ಒಂದು ತನಿಖೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಬರೆದಿದ್ದೇವೆ. ಜೊತೆಗೆ ಈ ನಿಟ್ಟಿನಲ್ಲಿ ಮುಂದುವರೆದು ಮುಂಬರುವಂಥ ದಿನಗಳಲ್ಲಿ ಕಾನೂನು ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.
ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಈಗಾಗಲೇ ಕೈಗೊಂಡಿರ್ತಕ್ಕಂಥ ಅದೇ ರೀತಿ ಮುಕ್ತಾಯಗೊಂಡಿರ್ತಕ್ಕಂಥ ಬಹುತೇಕ ಕಾಮಗಾರಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥ ಆರೋಪ ಸ್ವತಃ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಿಂದಲೇ ಈ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ನನ್ನ ಜೊತೆಗೆ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಆರಿಫ್ ಬದ್ರಾಪುರ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಹುತೇಕ ಕಾಮಗಾರಿಗಳು ಆಗಿದಾವೆ. ಏನು ಈ ಕಾಮಗಾರಿಗಳಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ? ಸ್ಮಾರ್ಟ್ ಸಿಟಿ ಕಾಮಗಾರಿಯಲ್ಲಿ ಭಾಳಷ್ಟು ಯೋಜನೆನೂ ಹಾಕೊಂಡಿದ್ರು ಇವರು. ಅದ್ರಾಗ ಪ್ರಮುಖ ಈ ಗೌರ್ಮೆಂಟ್ ಸ್ಕೂಲ್ಸ್ ಏನದಾವಲ್ಲ, ಆ ಗೌರ್ಮೆಂಟ್ ಸ್ಕೂಲ್ದಾಗ ಬಡವ್ರ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಸ್ ಮಾಡಬೇಕು, ಅವರು ಅಲ್ಲೇ ಚೆನ್ನಾಗಿ ಓದಬೇಕು ಅಂತೇಳಿ ಸ್ಮಾರ್ಟ್ ಕ್ಲಾಸಸ್ ಭಾಳ ಸ್ಕೂಲ್ದಾಗ ಸ್ಮಾರ್ಟ್ ಕ್ಲಾಸಸ್ನ ಮಾಡಿದ್ರು. ಇಷ್ಟು ಕಡಿಮೆ ಕಾಮಗಾರಿ ಮಾಡ್ಯಾರದು 2 ವರ್ಷ ಆಗಿಲ್ಲ. ಆ ಎಲ್ಲ ಸ್ಮಾರ್ಟ್ ಕ್ಲಾಸಸ್ ಈಗ ಎಲ್ಲೇ ಕಾಣಾಕ್ತಿಲ್ಲ. ಇದು ಒಂದ ಅಂತಲ್ಲ, ಎಲ್ಲ ವಿಷಯದಾಗ ಸ್ಮಾರ್ಟ್ ಸಿಟಿದಾಗ ಎಲ್ಲೆಲ್ಲೇ ಕಾಮಗಾರಿ ಆಗ್ಯಾವ. ಫುಟ್ಪಾಟು, ಡ್ರೈನು, ರೋಡು, ಅದೆಲ್ಲ ಏನಾಗೈತಿ ಪರಿಸ್ಥಿತಿ ನಿಮ್ಮ ಕಣ್ಣಿಗೆ ಕಾಣ್ತೈತಿ. ಈಗ ಅದಕ್ಕೆ ಗ್ಲಾಸ್ ಹೌಸ್ನಾಗ ಮಕ್ಕಳಿಗೆ ಆಡಕ್ಕೆ ಭಾಳಷ್ಟು ಎಕ್ವಿಪ್ಮೆಂಟ್ಸ್ ತಂದಿದ್ರು, ಒಂದು ಚಾಲೂ ಇಲ್ಲ. ಎಲ್ಲ ಬಂದದಾವ, ಎಲ್ಲ ರೊಕ್ಕ ಕೊಟ್ಟು ಮಾಡ್ಸ್ಯಾರಲ್ಲ ಇರು. ಇದು ಫಸ್ಟ್ GB ನಮ್ಮ ಕಾರ್ಪೊರೇಷನ್ದಾಗ ಚಾಲೂ ಇತ್ತು ಇದು ಡಿಸ್ಕಷನ್. ಸೊ ಎಲ್ಲ ಡಿಸ್ಕಷನ್ ಆದಮೇಲೆ ನಾವು ಒಂದು ನಿರ್ಧಾರ ಆಗಿತ್ತು. ನಾವು ಎಲ್ಲ ಸದಸ್ಯರು ಕೂಡಿ ಯಾರ್ಯಾರು ಕಾಂಟ್ರಾಕ್ಟರ್ ಕೆಲಸ ಮಾಡ್ಯಾರಲ್ಲ ಅವ್ರಿಗೆಲ್ಲ ಕರೆಸಿ ಅವ್ರ ಕಡೆಯಿಂದ ಈ ಕೆಲಸವನ್ನು ಸರಿ ಮಾಡಿಕೊಂಡೆ ಚಾಲೂನೇ ಮಾಡಬೇಕು ಅಂಥೇಳಿ. ಈಗ ನಮ್ಮಲ್ಲೇ ಅದು GB ಟೈರಾವ್ ಆಯ್ತು. ಆ ಟೈರಾವ್ ಆದಮೇಲೆ ಡಿಸ್ಕಷನ್ ಬಂದಾತದು, ಏನಾಗೈತಿ ಏನು ಗೊತ್ತೇ ಇಲ್ಲ. ಎಲ್ಲ ಕಾಮಗಾರಿ ಎಲ್ಲ ಬಂದಡವು. ಎಸ್ಪೆಷಲಿ ಇದು ಮಕ್ಕಳ ಕೂಟ ಆಟ ಆಡ್ಯಾರು. ಮಕ್ಕಳಿಗೆ ಸ್ಮಾರ್ಟ್ಸ್ ಕ್ಲಾಸ್ ಅಂಥೇಳಿ ಆಸೆ ಕೊಟ್ಟು ಕ್ಲಾಸಸ್ ಮಾಡ್ಯಾರ, ಬಂದಾಗ್ಯಾವ. ಇಲ್ಲಿ ಗ್ಲಾಸ್ ಹೌಸ್ದಾಗ ನೋಡ್ರಿ, ಹೋಗಿ ನೆಹರು ಸ್ಟೇಡಿಯಂ ಪರಿಸ್ಥಿತಿ ನೋಡ್ರಿ. ಇನ್ನೊಂದು ಅದ ನಮ್ಮ ಕಮರ್ಷಿಯಲ್ ಮಾರ್ಕೆಟ್ಸ್, ಮೀನಾ ಮಾರ್ಕೆಟ್ ಮಾಡ್ಯಾರ, ಇಲ್ಲೇ ಜನತಾ ಬಜಾರ್ದಾಗ ಮಾರ್ಕೆಟ್ ಮಾಡ್ಯಾರ. ಇನ್ನೂ ಮಟ್ಟ ಚಾಲೂ ಆಗಿಲ್ರಿ, ಯಾವುದೂ ಮಾರ್ಕೆಟ್ ಚಾಲೂ ಆಗಿಲ್ಲ. ಯಾರು ಅಲ್ಲೇ ಹಳೆ ಅಂಗಡಿಕಾರ ಇದ್ರಲ್ಲ ಅವ್ರಿಗೆ ಹೊಸ ಮಾಡಿ ಕೊಡ್ತೀನಿ ಅಂತೇಳಿ ಇನ್ನೂ ಮಟ್ಟ ಯಾರಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ. ಏನಿದು ಎಲ್ಲ ಮಾರ್ಕೆಟ್ ತಳಗ ಇನ್ಲೀಗಲ್ ಚಟುವಟಿಕೆ ನಡೆದಾವ. UGD ನೀರು ಹೋಗೋದು ದಾರಿ ಸರಿಯಾಗಿ ದಾರಿ ಮಾಡಿಲ್ಲ. UGD ನೀರು ನಿಂದ್ರಾಕತ್ತೈತಿ. ಅಲ್ಲೇ 2-3 ಮಂದಿ ಸತ್ತಾರಲ್ಲೇ ಆ ಬಿಲ್ಡಿಂಗ್ ತಳಗ. ಅಲ್ಲೇ ಮಕ್ಕೊಂಡು ಎಲ್ಲರಿಗೆ ಎಲ್ಲೇ ಈಗ ರೈಲ್ವೆ ಸ್ಟೇಷನ್ದಾಗ ಇರ್ತಿದ್ರಲ್ಲ ಮಂದಿ, ಅವ್ರೆಲ್ಲರೂ ಆ ಕಡೆ ಆ ಮಾರ್ಕೆಟ್ಸ್ದಾಗ ಶಿಫ್ಟ್ ಆಗ್ಯಾರ. ಹೋಗಿ ನೋಡ್ಬೋದು ನೀವು. ಈ ಥರ ನಮ್ಮ ದುಡ್ಡನ್ನು ಹಾಳಾಗೈತಿ. ಅದರ ಬಗ್ಗೆ ಹಿಂಗೆ ನಾವು ಭಾಳಷ್ಟು ಸಲ ಭಾಳ ಅಧಿಕಾರಿ ಮಂದಿಗೆ ನಾನು ಮನವಿನೂ ಮಾಡಿಕೊಂಡೆ. ಬಟ್ ಯಾರೂ ಅದ್ರ ಬಗ್ಗೆ ಸೀರಿಯಸ್ ಆಗಿ ಇದು ತೊಗೊಂಡಿಲ್ಲ. ಲಾಸ್ಟ್ ಒಂದು ಈ ಸಂಬಂಧಪಟ್ಟಂಗೆ ಈ ಸ್ಮಾರ್ಟ್ ಸಿಟಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರಕ್ಕೆ ಏನಂತ ಪತ್ರ ಬರೆದಿರಿ ಸರ್? ಯಾವ್ಯಾವ ಯೋಜನೆ ಕೆಲಸ ಆಗೈತಿ ಅಲ್ಲ, ಅದು ಎಷ್ಟು ಅವ್ರದ್ದು ಲಿಮಿಟ್ ಇತ್ತು, ಮೇಂಟೆನೆನ್ಸ್ ಇತ್ತು. ಅದಕ್ಕೆ ಅವ್ರ ಮೇಂಟೆನೆನ್ಸ್ ಇದ್ರೆ ಅವರ ಕಾಂಟ್ರಾಕ್ಟರ ಮಾಡಬೇಕಲ್ಲ. ಅದು ಏನು ಸ್ಪೆಷಲಿ ತೆಗೆದಿಟ್ಟಿದ್ದು ರೊಕ್ಕಾಗೆ ಮತ್ತು ಅದಕ್ಕೆ ರೊಕ್ಕ ಹಾಕಿ ನಾವು ರಿಪೇರಿ ಮಾಡ್ಕೋಬೇಕು. ಯಾರು ಕಡಿಮೆ ಮಾಡ ನಾವು ಕರೆಸಿ ಮಾಡ್ಕೋಬೇಕಲ್ಲ. ಅದಕ್ಕೇನಾರು ರೂಲ್ಸ್ ಇದೇ ಇಲ್ಲ. ನೀವು ಬಂದು ಇನ್ಕ್ವೈರಿ ಮಾಡ್ರಿ. ಪತ್ರ ಬರ್ದೀವಿ ಸರ್, ಇದು ಎಷ್ಟು ಯೋಜನೆ ಅದಾವೋ ಅದು ಇನ್ಕ್ವೈರಿ ಮಾಡಬೇಕು, ತನಿಖೆ ಆಗಬೇಕು. ಆದ್ರೆ ಒಳ್ಳೇದು, ಆಗಿಲ್ಲ ಅಂದ್ರೆ ನಾವು ಹೋರಾಟನೂ ಮಾಡಬೇಕು. CID ತನಿಖೆ ಮಾಡ್ರಿ ಅಂಥೇಳಿ ನಾವು ಮನವಿನೂ ಮಾಡಿದ್ವಿ. ನಾವು ಮುಂದೆ ಏನು ಲೀಗಲ್ ಕಾನೂನು ಹೋರಾಟ ಇದೆ ಅದು ಮಾಡ್ತೀವಿ. ಇದಿಷ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಆರಿಫ್ ಬದ್ರಾಪುರ ಅವರ ಮಾತು. ಒಂದ್ ಕಡೆ ಈ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಕಾಮಗಾರಿಗಳು ಆಗಿದಾವೆ, ಈ ಒಂದು ಪ್ರತಿಯೊಂದು ಕಾಮಗಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ CID ತನಿಖೆಗೆ ಮುಂದಾಗಬೇಕು. ಈ ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ಸಂಪೂರ್ಣ ಒಂದು ಏನು ಸ್ಮಾರ್ಟ್ ಸಿಟಿ ಕಾಮಗಾರಿಗಳೇನಿದಾವೆ ಇದ್ರ ಬಗ್ಗೆ CID ತನಿಖೆಯನ್ನ ಮಾಡಬೇಕು. CID ತನಿಖೆಯನ್ನ ಮಾಡುವ ಮೂಲಕ ಸಮಗ್ರವಾದಂಥ ಒಂದು ತನಿಖೆಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಬರೆದಿದ್ದೇವೆ. ಜೊತೆಗೆ ಈ ನಿಟ್ಟಿನಲ್ಲಿ ಮುಂದುವರೆದು ಮುಂಬರುವಂಥ ದಿನಗಳಲ್ಲಿ ಕಾನೂನು ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.